ಸುರೇಶ್, ಇನ್ವೆಸ್ಟಿಗೇಷನ್ ಮುಗೀತಾ? ಏನು ಗೊತ್ತಾಯಿತು? ಸರ್, ಪ್ಲೇಸ್ನ ಮಾರ್ಜರ್ ಮಾಡಿದಾಗ ಮನೆಯಲ್ಲಿ ಇದ್ದಂತಹ ಕೆಲವು ವ್ಯಾಲ್ಯೂಬಲ್ ಐಟಮ್ಸ್ ಎಲ್ಲ ಹಾಗೆ ಇದೆ. ಆದರೆ CCTV ಫುಟೇಜ್ ಚೆಕ್ ಮಾಡಿದಾಗ ಮನೆಗೆ ಇಬ್ಬರು ಕಳ್ಳರು ನುಗ್ಗಿರೋ ಫುಟೇಜ್ ಇದೆ ಸರ್. ಆದರೆ ಅವರು ಮುಖಕ್ಕೆ ಮಂಕಿ ಕಾಪ್ ಹಾಕಿರೋದ್ರಿಂದ ಗುರುತು ಸಿಗೋದು ಕಷ್ಟ ಸರ್. ವ್ಯಾಲ್ಯೂಯಬಲ್ಸ್ ಐಟಮ್ಸ್ ಎಲ್ಲ ಅಲ್ಲೇ ಇದೆ ಅಂತ ಅಂದಮೇಲೆ ಕಳ್ಳರು ಏನನ್ನು ತೊಗೊಂಡು ಹೋಗಿರ್ಬೋದು ಸುರೇಶ್? ಸರ್, ಅಲ್ಲೇ ಟೇಬಲ್ ಮೇಲಿದ್ದ ಹಾರ್ಡ್ ಡಿಸ್ಕ್ ಮತ್ತು ಮಾನಿಟರ್ ತೊಗೊಂಡು ಹೋಗ್ತಾ ಇರೋದು ಫುಟೇಜ್ನಲ್ಲಿದೆ ಸರ್. ಮತ್ತು ಅಲ್ಲೇ ಸೋಫಾದ ಮೇಲೆ ಇದ್ದಂಥ ಒಂದು ಬ್ಯಾಗ್ನ ತೊಗೊಂಡು ಹೋಗಿದ್ದಾರೆ ಸರ್. ಇದರಲ್ಲೇನೋ ಇರೋ ಹಾಗಿದೆ ಮಿಸ್ಟರ್ ಸುರೇಶ್. ಕೇಸ್ನ ಡೀಪಾಗಿ ಇನ್ವೆಸ್ಟಿಗೇಟ್ ಮಾಡಿ. ರಾಬ್ರಿ ನಡೆದ 5 ನಿಮಿಷದಲ್ಲಿ ಒಂದು ಗಾಡಿ ತುಂಬಾ ಸ್ಪೀಡಾಗಿ ಸಿಟಿ ಔಟ್ಸ್ಕಟ್ ಕಡೆ ಹೋಗಿದೆ. ಇದನ್ನು ನೋಡ್ತಾ ಇದ್ರೆ ಯಾವುದೋ ಮಾಫಿಯಾದ ಕೆಲಸ ಇದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಸರ್ ಏನಾಗುತ್ತೆ ಅಂತ. ಗುಡ್ ಮಾರ್ನಿಂಗ್ ವೀವರ್ಸ್, ನಿಮ್ಮ ನ್ಯೂಸ್ ಚಾನಲ್ನಲ್ಲಿ ನಾವು ನಿಮಗೆ ನೀಡ್ತಾ ಇದ್ದೀವಿ ತಾಜಾ ಅಪ್ಡೇಟ್ಸ್. ನಿನ್ನೆಯಷ್ಟೇ ನಗರದ ಹೊರವಲಯದಲ್ಲಿರುವ ಮನೆಯೊಂದರಲ್ಲಿ ರಾಬರಿ ನಡೆದಿದ್ದು ಪೊಲೀಸ್ ತನಿಖೆ ಬಹಳ ಭರದಿಂದ ಸಾಗಿದೆ. ಅನುಮಾನಾಸ್ಪದ ಸಂಗತಿ ಏನಂದ್ರೆ, ಯಾರೂ ವಾಸವಿಲ್ಲದ ಆ ಮನೆಯಲ್ಲಿ ಅಂತ ವಸ್ತುವಾದರೂ ಏನಿತ್ತು? ನಮ್ಮ ಪೊಲೀಸ್ ಆ ಕಳ್ಳರನ್ನ ಹಿಡಿತಾರೆ? ಕಾದು ನೋಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಚಾನಲ್.
ಅಷ್ಟೊತ್ತಿಗಾಗಲೇ ಈ ವಿಷಯ ಮಾಫಿಯಾ ಜಗತ್ತಿನ ಎಲ್ಲಾ ಕಡೆಗೂ ಹಬ್ಬಿತ್ತು. ಆಗ ಗೊತ್ತಾದ ಸಂಗತಿ ಏನಂದ್ರೆ, ಆ ರಾಬರಿ ಮಾಡಿಸಿದ್ದು ಮಾಫಿಯಾಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದಂತಹ ಕೋಬ್ರಾ ಗ್ಯಾಂಗ್ ಎಂದು. ಆ ರಾಬರಿ ಆಗಿದ್ದ ಮಾಲ್ನಲ್ಲಿ ಕೇವಲ ವಸ್ತುಗಳಷ್ಟೇ ಇರಲಿಲ್ಲ, ಅದರ ಜೊತೆ ಇದ್ದಂತ ಹಾರ್ಡ್ ಡಿಸ್ಕ್ನಲ್ಲಿ ಮಾಫಿಯಾ ಜಗತ್ತಿನ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಪರ್ಕದಲ್ಲಿದ್ದಂತಹ ಪೊಲಿಟಿಷಿಯನ್ಸ್ ಹಾಗೂ ದೊಡ್ಡ ದೊಡ್ಡ ಅಧಿಕಾರಿಗಳ ಹೆಸರುಗಳು ಬಯಲಿಗೆ ಬರ್ತಿದ್ವು. ಹಾಗಾಗಿ ಮಾಫಿಯಾದಲ್ಲಿರುವಂತಹ ಎಲ್ಲ ಜನರಿಗೂ ಸಂಕಷ್ಟ ಎದುರಾಗಿತ್ತು. ಮಾಫಿಯಾ ಜಗತ್ತಿನಲ್ಲಿದ್ದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಕೋಬ್ರಾ ಗ್ಯಾಂಗ್ ಅನ್ನು ಕೊನೆಗೊಳಿಸುವ ಕಾತುರತೆಯಿಂದ ಕಾಯ್ತಿದ್ವು. ಅದೇ ಸಮಯದಲ್ಲಿ ಪೊಲೀಸ್ನವರ ತೀವ್ರ ಕಾರ್ಯಾಚರಣೆಯಿಂದಾಗಿ ಹೆದರಿದಂತಹ ಕೋಬ್ರಾ ಗ್ಯಾಂಗ್ ನಗರದ ಹೊರವಲಯದಲ್ಲಿರುವ ಒಂದು ಪುರಾತನವಾದಂತಹ ಕಟ್ಟಡದಲ್ಲಿ ತನ್ನ ಅಡ್ಡವನ್ನು ಸಜ್ಜುಗೊಳಿಸಿತ್ತು. ಕೋಬ್ರಾ ಗ್ಯಾಂಗ್ ಅನ್ನು ಬೇಟೆಯಾಡಲು ಪೊಲೀಸ್ನವರ ಹದ್ದಿನ ಕಣ್ಣಷ್ಟೇ ಅಲ್ಲ, ಮಾಫಿಯಾದವರ ಮುಂಗುಸಿಯಂತಹ ಹಿಡಿತವೂ ಕೂಡ ಕಾಯುತ್ತಿತ್ತು. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಕೋಬ್ರಾ ಗ್ಯಾಂಗ್ನ ಅಂತ್ಯವನ್ನ ಬಯಸಿದ್ದು ಅಂಡರ್ ವರ್ಲ್ಡ್ನ ಶ್ಯಾಡೋ ಆದಂತಹ ಸ್ಕಾರ್ಪಿಯನ್. ನಗರದ ಹೊರವಲಯದಲ್ಲಿ ಅಡಗಿ ಕೂತಿದ್ದ ಕೋಬ್ರಾ ಗ್ಯಾಂಗ್ನ ಲೀಡರ್ ರಿಚರ್ಡ್ಗೆ ಮುಂಬೈ ಮಾಫಿಯಾದ ಹೆಡ್ ಆಗಿರುವ ಶಾರ್ಪ್ ಶೂಟರ್ ಸೋನಾಳಿಂದ ಒಂದು ಕರೆ ಬರುತ್ತೆ. ಹಲೋ, ಯಾರು? ಈಗಷ್ಟೇ ಮಾಫಿಯಾದಲ್ಲಿ ಕಂಡುಬಿಡ್ತಿರೋ ಕುನ್ನಿ ಮರಿಗಳು ನೀವು. ಅಷ್ಟು ಬೇಗ ಇಡೀ ಸಾಮ್ರಾಜ್ಯವನ್ನು ಆಳ್ಬೇಕು ಅನ್ನೋ ಆಸೆನಾ? ಇವತ್ತು ಮರಿ ನಾಯಿಗಳೇ ಆಗಿರ್ಬೋದು, ನಾಳೆ ಬೇಟೆ ನಾಯಿ ಆಗಿ ಬೇಟೆ ಆಡ್ಬಾರ್ದು ಅಂತೇನಿಲ್ಲಲ್ಲ. ನೀನ್ ಯಾರೇ ಆಗಿರೋ ನಮ್ ದಾರಿಗೆ ಅಡ್ಡ ಬರ್ಬೇಡ. ಹಾವು ಎಷ್ಟೇ ಚಿಕ್ಕದಾದ್ರು ಕಚ್ಚಿದ್ರೆ ವಿಷಾನೇ. ಅದಕ್ಕೆ ಹೇಳಿದ್ದು ನೀವು ಕುನ್ನಿ ಮರಿಗಳು ಅಂತ. ಈ ಮಾಫಿಯಾದಲ್ಲಿ ಹಾವನ್ನು ಬೇಟೆಯಾಡೋ ಹದ್ದು ಇದೆ, ಹರಿದು ಚಿಂದಿ ಮಾಡೋ ಮುಂಗುಸಿನೂ ಇದೆ. ಇದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಶ್ಯಾಡೋ ಬಂದೇ ಬರ್ತಾನೆ. ಎರಡು ಬೆಳಕಿನ ಆಟದಲ್ಲಿ ಎಂಟ್ರಿ ಕೊಟ್ಟಾಗಿದೆ. ಯಾವ ಶ್ಯಾಡೋಗೂ ಐ ಡೋಂಟ್ ಕೇರ್. ನಿಮ್ ಗೇಮ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಚೇಳಿನ ವಿಷಯದಿಂದ ಹೇಗ್ ಪಾರಾಗ್ತಿ ಅಂತ. ಆ ಮಾಲು ಯಾವತ್ತಿದ್ರೂ ಸೇರ್ಬೇಕಾಗಿರೋದು ಹಾವಿಗಲ್ಲ, ಚೇಳಿಗೆ. ಆಂಟೋನಿ, ನನ್ನ ಫೋನ್ ಟ್ಯಾಪ್ ಆಗಿ ಡೀಲ್ ವಿಷಯ ಲೀಕ್ ಆಗಿದೆ. ಇಮಿಡಿಯೇಟ್ಲಿ ಜೇಮ್ಸ್ನ ಕರ್ಕೊಂಡು ರೈಡ್ ಔಟಿಗೆ ಬಂದ್ಬಿಡು. ಓಕೆ ರಿಚರ್ಡ್, ಅದಕ್ಕೂ ಮುಂಚೆ ನಂಗೊಂದು ಕೆಲಸ ಇದೆ, ಬೇಗ ಮುಗಿಸ್ಕೊ ಬರ್ತೀನಿ. ನೀನು ಸೇಫ್ ಆಗಿರು. ಹಾಯ್ ರಿಚರ್ಡ್. ಜೇಮ್ಸ್, ಇಲ್ಲಿ ಆಯ್ಬ ಹೇಳಕ್ ಖರ್ಚಿಲ್ಲ. ಎಲ್ಲಿ ಆಂಟೋನಿ? ಆಂಟೋನಿ ಮಾಲ್ ಸೇಫ್ ಮಾಡಕ್ ಹೋಗಿದ್ದಾನೆ ಕಣ. ಈ ಟೈಮಲ್ಲಿ ಜಗಳ ಯಾಕೆ? ಅವ್ನು ಬರೋ ಟೈಮ್ ಆಯ್ತು, ನಡಿ ಹೋಗೋಣ. ಆಂಟೋನಿ, ಯಾಕೆ ತುಂಬ ಲೇಟ್ ಆಯ್ತು? ಹೊರಗಡೆ ಏನಾದ್ರು ಪ್ರಾಬ್ಲಮಾ? NH ರೋಡಲ್ಲಿ ಯಾವುದೇ ಕಾರಣಕ್ಕೂ ನಾವು ಮಾಲ್ ಸಾಕ್ಸಕ್ಕಾಗಲ್ಲ, ಯಾಕಂದ್ರೆ ಪೊಲೀಸರು ಚೆಕಿಂಗ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮಾಲ್ ಏನ್ ಮಾಡಿದೆ ಆಂಟೋನಿ? ರಿಚರ್ಡ್, ಮಾಲ್ ನಮ್ಮ ವೇರ್ಹೌಸ್ನಲ್ಲಿದೆ. ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ. CCTV ಕ್ಯಾಮ್ರಾ ಸಹ ಆಕ್ಟಿವ್ ಇದೆ. ಚಾರ್ಲಿ ಇದ್ಮೇಲೆ ಏನು ಟೆನ್ಷನ್ ಇರೋಲ್ಲ. ಮಾಲು ಕರೆಕ್ಟ್ ಟೈಮ್ ಸೇರ್ಲಿಲ್ಲ ಅಂತ ಅಂದ್ರೆ ಡೀಲ್ ಕ್ಯಾನ್ಸಲ್ ಆಗಲ್ವಾ? ಹೌದು, ಅದೇ ಅರ್ಧಿಂಗ್ ಕಣ್ ತಪ್ಪಿಸಿ ಮಾಲ್ ಸಾಕ್ಸೋದು ತುಂಬಾ ರಿಸ್ಕಿ. ಯಾರೋ ಬೇಕು ನಮ್ಗೆ. ರಿಚರ್ಡ್, ಮಂಡಿಪೇಟೆ ಪೀಟರ್ ಇದ್ದಾನಲ್ಲ, ಟ್ರಾನ್ಸ್ಪೋರ್ಟಲ್ಲಿ ಎತ್ತಿದ ಕೈ, ಅವ್ನಿಗೆ ಹೇಳಿದ್ರೆ ಆಯ್ತು. ಇಷ್ಟು ವರ್ಷದಿಂದ ಫೀಲ್ಡಲ್ಲಿ ಇದ್ದೀವಿ, ಇವಾಗ ಹೊಸಬ್ರು ಬೇಕಿತ್ತ? ಸರಿ, ಯಾರೇ ಹೊಸಬ್ರು ಬಂದರೂ ಗಾಳಿ ಥರ ಯೂಸ್ ಮಾಡಿಕೊಂಡು ಸಿಗಾಕೊಂಡಾಗ ಯಾರ ಥರ ಕಟ್ ಮಾಡಿ ಬಿಸಾಕಿದ್ರೆ ಆಯಿತು. ನಮಗೆ ಡೀಲ್ ಕರೆಕ್ಟಾಗಿ ಆಗೋದು ಮುಖ್ಯ. ಪೀಟರ್, ನಮ್ಮ ವೇರ್ಹೌಸ್ ಲೊಕೇಶನ್ ಕಳಿಸಿದ್ದೀನಿ. ಅಲ್ಲಿ ನಿಂಗೆ ಚಾರ್ಲಿ ಸಿಗ್ತಾನೆ. ಅವ್ನು ಕೊಡೋ ಮಾಲ್ನ ಸೇಫಾಗಿ ಮಂಗಳೂರು ಹಾರ್ಬರ್ಗೆ ರೀಚ್ ಮಾಡು. ಅರ್ಥ ಆಯ್ತಾ?
ಕೆಲಸ ಆಯಿತು ಅನ್ಕೋ ಆಂಟೋನಿ. ಪೀಟರ್ ಕೈ ಹಾಕಿದ ಕೆಲಸ ಯಾವತ್ತೂ ಫೇಲ್ ಆಗಿದ್ದೇ ಇಲ್ಲ. ಏನ್ ಆಂಟೋನಿ, ನನಗೆ ಹೊಸ ಸ್ಕೆಚ್ಚ ಹೇಗೆ? ಇದೆಲ್ಲ ಸರಿ ಬರಲ್ಲ. ನನ್ನ ತಲೆ ತೆಗಿಬೇಕು ಅಂತ ಬಂದಿರೋ ಎಷ್ಟೋ ಜನ ತಲೆ ತೆಗ್ದಿದ್ದೀನಿ. ಮಂಡಿಪೇಟೆಯಲ್ಲಿ ನನಗೆ ಬೇರೆನೇ ಹೆಸರಿದೆ. ಇದೆಲ್ಲ ಬೇಕಾ ನಿನಗೆ? ಏನ್ ಹೇಳ್ತಿದ್ದೆ ಪೀಟರ್? ಏನಾಯ್ತು ನಿನಗೆ? ಸ್ಕೆಚ್ಚ ಸಾಧ್ಯನೇ ಇಲ್ಲ. ಏನಾಯ್ತು ಹೇಳು. ಇಲ್ಲಿ ನಿಮ್ಮ ಹುಡುಗರು ಇಲ್ಲ, ಮಾಲ್ ಕೂಡ ಇಲ್ಲ, ಬರೀ ರಕ್ತದ ಗುರುತುಗಳೇ ಇದೆ. ಓಕೆ ಪೀಟರ್, ನೀ ಅಲ್ಲಿಂದ ಹೊರಡು. ನಾ ಏನಾಯ್ತು ಅಂತ ನೋಡ್ತೀನಿ. ರಿಚರ್ಡ್, ಮಾಲ್ ಇಸ್ ಮಿಸ್ಸಿಂಗ್. ಚಾರ್ಲಿ ಟೋನಿ ಇಲ್ವಂತೆ. ರಕ್ತದ ಗುರುತು ಬೇರೆ ಇದೆ ಅಂತ ಹೇಳ್ತಾ ಇದ್ದಾನೆ ಪೀಟರ್. ರಿಚರ್ಡ್, CCTV ಕೂಡ ಇದೆ ಅಂತ ಹೇಳಿದಲ್ಲ, ಎಲ್ಲ ಹೋಗಿ ಚೆಕ್ ಮಾಡಿ. ಯಾರ ನೀನು? ಚಾರ್ಲಿ! ನಿಂಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದೆ ತಾನೇ ಇದೆಲ್ಲ ಬೇಡ ಅಂತ. ಈಗ ಚೇಳಿನ ಬೇಟೆ ಆರಂಭವಾಗಿದೆ. ಮಾಲ್ ಸಿಕ್ಕಾಯ್ತು, ನಿಮ್ಮ ಪ್ರಾಣ ಅಷ್ಟೇ ಬಾಕಿ ಇರೋದು. ಟೇಕ್ ಕೇರ್. ರಿಚರ್ಡ್, ಯಾರು ಕಾಲ್ ಮಾಡಿದ್ರು ರಿಚರ್ಡ್? ಯಾರೋ ಸೋನಾ ಅಂತೆ. ನಮ್ಮ ಡೀಲ್ ಬಗ್ಗೆ, ಶ್ಯಾಡೋ ಬಗ್ಗೆ ಎಲ್ಲ ವಾರ್ನಿಂಗ್ ಕೊಟ್ಲು. ಯಾರು? ಸೋನನ? ನಾವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಅವಳು ಮುಂಬಾ ಮಾಫಿಯಾ ಹೆಡ್, ಮಾಫಿಯಾ ಕಿಂಗ್ ಶ್ಯಾಡೋನ ಗರ್ಲ್ ಫ್ರೆಂಡ್. ಸರಿ, ಈಗೇನ್ ಮಾಡೋದು? ನಾವಿರೋ ಜಾಗ ಸೇಫ್ ಇದೆ ತಾನೇ? ಅವ್ರ ಕೈಯಲ್ಲಿ ಸಾಯೋದಕ್ಕಿಂತ ನಾನೇ. ಆಂಟೋನಿ, ಯಾಕೋ ಹಿಂಗ್ ಮಾಡ್ಕೊಂಡೆ? ಯಾರು ನೀನು? ನಿನ್ಗೂ ಸಡನ್ ಏನ್ ಸಂಬಂಧ? ನಮ್ಮಲ್ಲಿ ಆಯ್ತಾ ಇದೆಯಾ? ಸತ್ತು ಗೇಮ್ ನೀನ್ ಆಡ್ತಾ ಇರ್ಬೋದು, ಆಟಗಾರ ನಾನಲ್ಲ, ಸೂತ್ರಧಾರ. ಈ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಒಂದು ಪ್ರೀತಿಯ ಉಡುಗೊರೆಯನ್ನು ನಮಗೆ ನೀಡಿ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪ್ರಯತ್ನದೊಂದಿಗೆ ಕಿರುಚಿತ್ರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.